ಗೆಳೆಯರೇ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಾಜ್ಯ ಹಾಗೂ ರಾಷ್ಟ್ರವ್ಯಾಪಿಯಾಗಿ ಬಹಳಷ್ಟು ಸಂಚಲನ ಸೃಷ್ಟಿಸುವ ವಿಚಾರ ಅಂದ್ರೆ ಅದುವೇ ಚುನಾವಣಾ ರಣರಂಗ. ಸದ್ಯದಲ್ಲೂ ಸಹ ಅದೇ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಸುದ್ದಿ ಆಗ್ತಿರೋ ವಿಚಾರ ಅಂದ್ರೆ ಅದುವೇ ಪಂಚರಾಜ್ಯ ಚುನಾವಣೆ. ಅಂದ್ರೆ ನೆರೆಯ ರಾಜ್ಯಗಳಾದ ತಮಿಳುನಾಡು, ಕೇರಳ ಸೇರಿದಂತೆ ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಪಾಂಡಿಚೇರಿಗಳಲ್ಲಿ ಹರಿದಾಡ್ತಿರೋ ಸುದ್ದಿ ಅಂದ್ರೆ ಯಾರಾಗ್ತಾರೆ ಪಂಚರಾಜ್ಯಗಳ ಅಧಿಪತಿಗಳು ಅನ್ನುವಂತಹ ಕುತೂಹಲಕಾರಿ ಪ್ರಶ್ನೆ. ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ನೇರವಾಗಿ ರಾಷ್ಟ್ರೀಯ ಪಕ್ಷಗಳ ಬಿರುಸಿನ ಹೋರಾಟಗಳು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ತೀವ್ರ ಪೈಪೋಟಿಯ ಬಲಾನುಬಲದ ನೇರ ಹಣಾಹಣಿ ಎಲ್ಲ ಚುನಾವಣೆಗಳಲ್ಲೂ ಸಹ ಸರ್ವೇ ಸಾಮಾನ್ಯ. ಆದ್ರೆ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಮಾತ್ರ ಪ್ರಾದೇಶಿಕ ಪಕ್ಷಗಳದ್ದೇ ರಾಜ್ಯಭಾರ. ಅಂದ್ರೆ ಸ್ಟಾಲಿನ್ ರವರ ಡಿಎಂಕೆ, ಎಡಪಾಡಿಯ ಎಡಿಎಂಕೆ ಹಾಗೂ ಸಿನಿಮಾ ರಂಗದ ನಟ ದಳಪತಿ ವಿಜಯ್ ರವರ ಟಿವಿಕೆ ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ಕಂಡಂತೆ ಕಾಣ್ತಿದೆ. ಹಾಗಿದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಕಾಂಗ್ರೆಸ್ನ ಅಸ್ತಿತ್ವ ಏನಿದೆ? ಡಿಎಂಕೆ ಎಡಿಎಂಕೆಗಳ ಪೈಪೋಟಿ ಎಂತದ್ದು? ದಳಪತಿ ವಿಜಯ್ ರವರ ಟಿವಿಕೆ ಎಂಟ್ರಿ ತಮಿಳುನಾಡು ರಾಜಕೀಯ ವಲಯವನ್ನೇ ಬದಲಾಯಿಸುತ್ತಾ? ತಮಿಳುನಾಡು ಚುನಾವಣಾ ಅಂತರಂಗ ಏನಿದೆ ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಅಂತ ಹೇಳ್ತಾ, ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ. ಗೆಳೆಯರೇ, ರಾಜಕೀಯ ವಲಯ ಅಂದ್ರೇನೆ ಹಾಗೆ. ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ಬಹಳಷ್ಟು ಪರ ವಿರೋಧ, ಸಾಕಷ್ಟು ಭರವಸೆ, ಸಾಕಷ್ಟು ಸಂಕಷ್ಟಗಳ ಜೊತೆಗೆ ಪ್ರತಿಷ್ಠೆಯ ಚಾವಡಿಯಾಗಿಯೂ ಸಹ ಜನಸಾಮಾನ್ಯರಲ್ಲಿ ಬಹಳಷ್ಟು ಗೊಂದಲಗಳು, ಸಾಕಷ್ಟು ನಿರೀಕ್ಷೆಗಳ ಜೊತೆಗೆ ಒಂದಿಷ್ಟು ಕುತೂಹಲಗಳನ್ನು ಮೂಡಿಸುವುದರಲ್ಲಿ ಚುನಾವಣಾ ಪಾತ್ರ ಬಹಳಷ್ಟು ಸುದ್ದಿ ಮಾಡ್ತದೆ. ಗೆಳೆಯರೇ, ಸಾಮಾನ್ಯವಾಗಿ ರಾಜ್ಯ ಮತ್ತು ಕೇಂದ್ರ ಚುನಾವಣೆಗಳಲ್ಲಿ ಎಲ್ಲ ರಾಜ್ಯದ ವಿಧಾನಸಭಾ ಚುನಾವಣೆಗಳು ಎಲ್ಲರಲ್ಲೂ ಸಹ ಒಂದಿಷ್ಟು ಕುತೂಹಲಕಾರಿ ವಿಚಾರಗಳನ್ನ, ಕೆಲವೊಂದಿಷ್ಟು ಅಚ್ಚರಿಯ ಬೆಳವಣಿಗೆಗಳನ್ನು ಸಹ ಮೂಡಿಸುವುದರಲ್ಲಿ ಅನುಮಾನವೇ ಇಲ್ಲ. ಅದೇ ರೀತಿಯಾಗಿ ಅಚ್ಚರಿಯ ಬೆಳವಣಿಗೆಗಳು ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಕಂಡಂತೆ ಕಾಣ್ತಿದೆ. ಯಾಕಂದ್ರೆ ತಮಿಳುನಾಡು ರಾಜ್ಯದ ಚುನಾವಣೆಯ ರಣರಂಗ ಪ್ರಚಾರದಲ್ಲಿ, ವಿಚಾರದಲ್ಲಿ ಮತ್ತು ನಿರೀಕ್ಷೆಗಳಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಿರೋ ಚರ್ಚೆಯಾಗಿಬಿಟ್ಟಿದೆ. ಇಲ್ಲಿ ತನಕ ಡಿಎಂಕೆ ಹಾಗೂ ಎಡಿಎಂಕೆಗಳ ನೇರ ಸ್ಪರ್ಧೆಗಳಿಂದ ರಾಜ್ಯ ಚುನಾವಣೆಗಳು ಅವಲಂಬಿತವಾಗಿದ್ವು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಆ ರೀತಿಯ ವಾತಾವರಣ ಕಂಡು ಬಂದಂತೆ ಕಾಣ್ತಿಲ್ಲ. ಯಾಕಂದ್ರೆ ಇಲ್ಲಿ ವಿಜಯ್ ರವರ ಟಿವಿಕೆ ಪಕ್ಷದ ಎಂಟ್ರಿಯಿಂದ ಬಿರುಸಿನ ತ್ರಿಕೋನ ಪೈಪೋಟಿಯಾಗುವ ಸಾಧ್ಯತೆಗಳಿವೆ ಅನ್ನುವಂಥದ್ದು ಈ ಬಾರಿಯ ತಮಿಳುನಾಡು ಚುನಾವಣೆಯಲ್ಲಿ. ಇಲ್ಲಿ ಮತದಾರನ ಒಲವು ಯಾರ ಕಡೆ ವಾಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗೆಳೆಯರೆ, ಎಲ್ಲ ರಾಜ್ಯಗಳ ಚುನಾವಣಾ ರಣರಂಗವೇ ಒಂದು ರೀತಿಯಾದ್ರೆ ತಮಿಳುನಾಡು ಚುನಾವಣಾ ಅಖಾಡವೇ ಬೇರೆ. ಯಾಕಂದ್ರೆ ಇಲ್ಲಿ ರಾಜಕೀಯ ಮಾಡಿ ಅಧಿಕಾರವೇರಿದ ನಾಯಕರಿಗಿಂತ ಸಿನಿಮಾ ರಂಗದಿಂದ ಬಂದು ನಾಯಕರಾದವರೇ ಹೆಚ್ಚು. ಗೆಳೆಯರೆ, ತಮಿಳುನಾಡು ರಾಜ್ಯದ ರಾಜಕೀಯ ಅಂತರಂಗವನ್ನ ಗಮನಿಸೋದಾದ್ರೆ ಇಲ್ಲಿನ ಡಿಎಂಕೆ ಕಾಂಗ್ರೆಸ್ ಜೊತೆ ಮೈತ್ರಿಯಾದ್ರೆ ಎಡಿಎಂಕೆ ಬಿಜೆಪಿ ಜೊತೆ ಮೈತ್ರಿಯಾಗಿ ಇಲ್ಲಿನ ಚುನಾವಣೆ ಅಖಾಡವನ್ನ ಎದುರಿಸ್ತಾ ಇದೆ. ಆದ್ರೆ ಇಲ್ಲಿ ಅಚ್ಚರಿ ಏನಂದ್ರೆ ವಿಜಯ್ ರವರ ಟಿವಿಕೆ ಪಕ್ಷ ಯಾರ ಜೊತೆಗೂ ಮೈತ್ರಿಯಾಗದೆ ಪ್ರತ್ಯೇಕವಾಗಿ ಕಣಕ್ಕಿಳಿದು ಸಿನಿ ಲೋಕದ ರೀತಿ ಹೊಸ ಜಾದು ಮಾಡಲು ಹೊರಟಂತೆ ಕಾಣ್ತಿದೆ. ಅದೇ ತರಹ ಮಾಜಿ ಐಪಿಎಸ್ ಅಣ್ಣಾಮಲೈ ರವರು ಸಹ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದ ಪ್ರಬುದ್ಧ ನಾಯಕ. ಇಲ್ಲಿ ಬಿಜೆಪಿಯಿಂದ ಯಾವ ಕ್ಷೇತ್ರದಲ್ಲೂ ಅವರಿಗೆ ಟಿಕೆಟ್ ಸಿಗದ ಕಾರಣ ಅವರು ತಮ್ಮೆಲ್ಲ ಜವಾಬ್ದಾರಿಗಳಿಂದ ಹೊರನಡೆದು ತಟಸ್ಥರಾಗಿದ್ದಾರೆ. ಇಲ್ಲಿ ಟಿವಿಕೆ ಪಕ್ಷ ಡಿಎಂಕೆ ಎಡಿಎಂಕೆ ಮತದಾರರನ್ನ ತನ್ನತ್ತ ಸೆಳೆದು ಪವನ್ ಕಲ್ಯಾಣ್, ಜಯಲಲಿತಾ, ಎಂಜಿಆರ್ ರೀತಿಯಲ್ಲಿ ಸಿನಿಮಾ ರಂಗದಿಂದ ಬಂದು ಅಧಿಕಾರವನ್ನೇರ್ತಾರ ವಿಜಯ್, ಅಥವಾ ಡಿಎಂಕೆ ಎಡಿಎಂಕೆಗಳ ನೇರ ಹಣಾಹಣಿಯ ಸವಾಲುಗಳು ಎಂತದ್ದಿರುತ್ತೆ? ಸದ್ಯದಲ್ಲಂತೂ ತಮಿಳುನಾಡು ಗದ್ದುಗೆ ಏರೋದ್ಯಾರು ಅನ್ನೋದನ್ನ ಇದೇ ಏಪ್ರಿಲ್ 23ರಂದು ನಡೆಯುವ ತಮಿಳುನಾಡಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ. ಗೆಳೆಯರೇ, ಈ ಬಾರಿಯ ತಮಿಳುನಾಡಿನ ಚುನಾವಣೆ ಅಖಾಡ ತ್ರಿಕೋನ ಪೈಪೋಟಿಗಳಿಂದ ಕೂಡಿದ್ದು ಒಬ್ಬರಿಗಿಂತ
ಮತ್ತೊಬ್ಬರು ಉಚಿತ ಗ್ಯಾರಂಟಿಗಳನ್ನ ನೀಡೋದ್ರಲ್ಲಿ ಬಹಳ ಆತುರದಿಂದಿದ್ದಾರೆ. ಇಲ್ಲಿ ಅವರ ಪ್ರೀಬಿಸ್ಗಳು ಯಾವ ತರ ವರ್ಕೌಟ್ ಆಗುತ್ತೆ, ತಮಿಳುನಾಡು ರಾಜಕೀಯ ಬೆಳವಣಿಗೆ ಹೇಗಾಗುತ್ತೆ, ಅವರ ವೈಯಕ್ತಿಕ ಪ್ರತಿಷ್ಠೆಗಳೇನು ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಇಲ್ಲಿ ಎಲ್ಲ ಪಕ್ಷಗಳಿಂದಲೂ ಸಹ ಕೇಳಿಬರೋ ಘೋಷಣೆಗಳಂದ್ರೆ ಅದುವೇ ಉಚಿತ ಗ್ಯಾರಂಟಿಗಳು. ನಾವು ಗೆದ್ರೆ ಮಹಿಳೆಯರಿಗೆ ತಿಂಗಳಿಗೆ 2,500 ಹಾಗೂ 28 ವರ್ಷ ಮೇಲ್ಪಟ್ಟ ನಿರುದ್ಯೋಗ ಯುವಕ ಯುವತಿಯರಿಗೆ ಮಾಸಿಕ 3ರಿಂದ 4,000 ರು ಸಹಾಯಧನ ನೀಡ್ತೇವೆ ಅಂತ ಟಿವಿಕೆ ಘೋಷಿಸಿದ್ರೆ, ಮಹಿಳೆಯರಿಗೆ ತಿಂಗಳಿಗೆ 2,000 ರು, ಪುರುಷ ಮಹಿಳೆಯರೆಲ್ಲರಿಗೂ ಉಚಿತ ಪ್ರಯಾಣ ನೀಡ್ತೇವೆ ಅಂತ ಎಡಿಎಂಕೆ ಗುಡುಕ್ತಾ ಇದೆ. ಇಲ್ಲಿ ಡಿಎಂಕೆ ಕೂಡ ಮಾಸಿಕ 1,500 ಯಥಾಸ್ಥಿತಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತೇಳಿ ಅವರಿಗಿಂತ ಇವರು ಇವರಿಗಿಂತ ಅವರು ಕಮ್ಮಿ ಇಲ್ಲದ ಹಾಗೆ ಉಚಿತ ಗ್ಯಾರಂಟಿಗಳಿಂದ ಜನಸಾಮಾನ್ಯರನ್ನ ಸೆಳೆಯುವುದರತ್ತ ಈ ಬಾರಿಯ ಚುನಾವಣೆ ಅಖಾಡವನ್ನ ಎದುರಿಸ್ತಾ ಇದ್ದಾರೆ. ಇಲ್ಲಿ ಮತದಾರರ ಒಲವು ಯಾರ ಕಡೆ ವಾಲುತ್ತೆ, ಜನತಾ ತೀರ್ಪು ಏನಿರುತ್ತೆ ಅನ್ನೋದನ್ನ ಮೇ 5ರ ತನಕ ಕಾದು ನೋಡಬೇಕಾಗಿದೆ. ಇಲ್ಲಿ ಅಣ್ಣಾಮಲೈ ಅವರ ಬೆಂಬಲ ಎಡಿಎಂಕೆಗೆ ಕೈ ಕೊಡುತ್ತಾ ಅಥವಾ ವಿಜಯ್ ರವರ ಟಿವಿಕೆ ಎಂಟ್ರಿ ಡಿಎಂಕೆಗೆ ತಲೆನೋವು ಆಗುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.